ಗ್ಯಾರಂಟಿ ಬೇಕರಿನಲ್ಲಿ ಮೊದಲ ಸುದ್ದಿ, ಬಾಲಿವುಡ್ಗೆ ಸಂಬಂಧಪಟ್ಟಂಥ ಸುದ್ದಿ. ಖ್ಯಾತ ಬಾಲಿವುಡ್ ನಟನ ಪುತ್ರಿಗೆ ಲೈಂಗಿಕ ಕಿರುಕುಳವನ್ನು ನೀಡಲಾಗಿದೆ. ಸ್ವತಃ ಬಾಲಿವುಡ್ ನಟನಿಂದಲೇ ಸ್ಫೋಟಕ ಸತ್ಯ ಹೊರಗಡೆ ಬಂದಿರೋದು. ಖ್ಯಾತ ಬಾಲಿವುಡ್ ನಟನ ಪುತ್ರಿಗೆ ಲೈಂಗಿಕ ಕಿರುಕುಳವನ್ನು ನೀಡಲಾಗಿದೆ. ಸ್ವತಃ ಬಾಲಿವುಡ್ ನಟ ಇದರ ಬಗ್ಗೆ ಮಾತಾಡಿದ್ದಾರೆ. ಖ್ಯಾತ ನಟ ಅಕ್ಷಯ್ ಕುಮಾರ್ ಪುತ್ರಿಗೆ ಲೈಂಗಿಕ ಕಿರುಕುಳವನ್ನು ನೀಡಲಾಗಿದೆ. ವಿಡಿಯೋ ಗೇಮ್ ಆಟದ ಬಗ್ಗೆ ಅಕ್ಷಯ್ ಕುಮಾರ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳು ಒಮ್ಮೆ ವಿಡಿಯೋ ಗೇಮ್ ಆಡ್ತಾ ಇದ್ಲು, ಆಗ ನೀವು ಗಂಡೋ ಹೆಣ್ಣು ಅನ್ನೋ ಸಂದೇಶವೊಂದು ಬಂತು. ನನ್ನ ಮಗಳು ಹೆಣ್ಣು ಅಂತ ಉತ್ತರವನ್ನು ಕೊಟ್ಲು. ಆಗ ನಿಮ್ಮ ನಗ್ನ ಚಿತ್ರವನ್ನು ಕಳುಹಿಸಬಹುದೇ ಅಂತ ಆ ವ್ಯಕ್ತಿ ಕೇಳ್ದ. ಆಗ ನನ್ನ ಮಗಳು ನನ್ನ ಹೆಂಡತಿಗೆ ವಿಷಯವನ್ನ ಹೇಳಿದ್ಲು. ಇದು ಸೈಬರ್ ಅಪರಾಧದ ಒಂದು ಭಾಗ ಅಂತ ಅಕ್ಷಯ್ ಕುಮಾರ್ ಹೇಳಿದ್ದಾರೆ. ಖ್ಯಾತ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರ ಪುತ್ರಿಗೆ ಲೈಂಗಿಕ ಕಿರುಕುಳ ನೀಡಿರುವ ವಿಚಾರ ಇದು. ಸ್ವತಃ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರೇ ಈ ಸ್ಫೋಟಕ ಸತ್ಯವನ್ನ ಹೇಳಿದ್ದಾರೆ. ಯಾವ ರೀತಿಯಾಗಿ ಆಯಿತು ಅನ್ನೋದನ್ನ ಕೂಡ ವಿವರಿಸಿದ್ದಾರೆ ಅಕ್ಷಯ್ ಕುಮಾರ್ ಅವರು. ಅವರ ಪುತ್ರಿಗೆ ಲೈಂಗಿಕ ಕಿರುಕುಳ ನೀಡಲಾಗಿರೋದು. ವಿಡಿಯೋ ಗೇಮ್ ಆಟದ ಬಗ್ಗೆ ಅಕ್ಷಯ್ ಕುಮಾರ್ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಈ ರೀತಿಯಾದಂಥ ವಿಡಿಯೋ ಗೇಮ್ಗಳನ್ನು ಆಡ್ತಾ ಇದ್ದಾರೆ. ಸೊ ಇಲ್ಲಿ ವಿಡಿಯೋ ಗೇಮ್ ಆಡ್ತಾ ಇದ್ರಂತೆ ಅಕ್ಷಯ್ ಕುಮಾರ್ ಅವರ ಮಗಳು. ಆಗ ನೀವು ಗಂಡೋ ಅಥವಾ ಹೆಣ್ಣೋ ಅನ್ನೋ ಒಂದು ಸಂದೇಶ ಬರುತ್ತಂತೆ ಅವರಿಗೆ ವಿಡಿಯೋ ಗೇಮ್ ಆಡುವಂಥ ಸಂದರ್ಭದಲ್ಲಿ. ಆಗ ಅಕ್ಷಯ್ ಕುಮಾರ್ ಅವರ ಮಗಳು ನಾನು ಹೆಣ್ಣು ಅಂತ ಹೇಳಿ ರಿಪ್ಲೈ ಮಾಡ್ತಾರೆ. ಆಗ ಆ ಕಡೆ ಇದ್ದಂಥ ವ್ಯಕ್ತಿ ನಿಮ್ಮ ನಗ್ನ ಚಿತ್ರವನ್ನು ಕಳುಹಿಸಬಹುದೇ ಅಂತ ಕೇಳ್ತಾನಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ವಿಚಾರಗಳು ಅಂದರೆ ವಿಡಿಯೋ ಗೇಮ್ಗಳಾಗಿರ್ಬೋದು, ಬೇರೆ ಬೇರೆ ಗೇಮ್ಗಳ ಮುಖೇನ ಟ್ರ್ಯಾಪ್ ಮಾಡ್ತಾರೆ, ಈ ರೀತಿಯಾದಂಥ ಸಂದೇಶಗಳನ್ನು ರವಾನೆ ಮಾಡ್ತಾರೆ ಅನ್ನೋ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ವಿ. ಆದರೆ ಇಲ್ಲಿ ಬಾಲಿವುಡ್ನ ದೊಡ್ಡ ನಟ ಅಕ್ಷಯ್ ಕುಮಾರ್ ಅವರ ಮಗಳಿಗೂ ಕೂಡ ಇದು ತಪ್ಪಿಲ್ಲ ಅಂತ ಆಯಿತು. ಏನಂದ್ರೆ ಈ ರೀತಿಯಾದಂತ ಘಟನೆಗಳೇನಿದೆ ಅದು ಸರ್ವೇ ಸಾಮಾನ್ಯ ಅನ್ನೋ ರೀತಿ ಆಗಿದೆ. ಇವಾಗ ಏನು ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರು ಒಂದು ಮಾಹಿತಿಯನ್ನ ಹೊರಗಡೆದಿದ್ದಾರೆ. ತಮ್ಮ 13 ವರ್ಷದ ಮಗಳಿಗೆ ಆಕೆ ಬಾಲಕಿ ಅಥವಾ ಆಕೆ ಹೆಣ್ಣು ಅಂತ ಗೊತ್ತಾದ ನಂತರ ಆಕೆಗೆ ನಿಮ್ಮ ನಗ್ನ ಚಿತ್ರ ಕಳಿಸಿ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಆಕೆ ಸಿಸ್ಟಮ್ ನ ಶಟ್ ಡೌನ್ ಮಾಡಿದ್ದಾಳೆ. ಆ ನಂತರ ತಮ್ಮ ಪೋಷಕರಿಗೆ ವಿಚಾರ ಹೇಳಿದ್ದಾರೆ. ಅಲ್ಲಿಗೆ ಈ ಸನ್ನಿವೇಶ ಅಂತ್ಯಗೊಂಡಿದೆ. ಆದ್ರೆ ಸಾಮಾನ್ಯ ಸಂದರ್ಭಗಳಲ್ಲಿ ಯಾವುದೇ ಸೈಬರ್ ಕ್ರೈಮ್ ನಡೆಯುವಂತ ಸಂದರ್ಭಗಳಲ್ಲಿ ಈ ಸನ್ನಿವೇಶ ಇಲ್ಲಿಂದಲೇ ಆರಂಭ ಆಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಈ ರೀತಿ ನಗ್ನ ಚಿತ್ರ ಕಳಿಸಿ ಅಂತ ಕೇಳಿದಾಗ ಹೆಣ್ಮಕ್ಳು ಯಾಕೆ ಏನು ಅಂತ ಹೇಳ್ಬಿಟ್ಟು ಮರುತ್ತರ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಗೆ ಗಿಫ್ಟ್ ಕೊಡ್ತೀವಿ ಅಂತನೋ ಅಥವಾ ಫ್ರೀ ಆಫರ್ಸ್ ಕೊಡ್ತೀವಿ ಅಥವಾ ಏನೊಂದು ಆನ್ಲೈನ್ ಗೇಮ್ ಇದೆ ಅದರ ಉಚಿತ ರಿಜಿಸ್ಟ್ರೇಷನ್ ಜೊತೆಗೆ ನಿಮ್ಗೆ ಆಟದಲ್ಲಿ ಇನ್ನಿತರ ಸೌಲಭ್ಯಗಳು ಕೊಡ್ತೀವಿ, ಬೋನಸ್ ಪಾಯಿಂಟ್ಸ್ ಕೊಡ್ತೀವಿ ಅಂತ ನೂರಾರು ರೀತಿಯ ಆಮಿಷಗಳನ್ನ ಒಡ್ತಾರೆ. ಒಡ್ಬಿಟ್ಟು ಅವರಿಂದ ನಗ್ನ ಚಿತ್ರ ತರಿಸ್ಕೊಳೋದು, ಅದನ್ನ ಅವರು ಬೇರೆ ಬೇರೆ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ಳೋದು ಎಲ್ಲ ತುಂಬಾ ಸಹಜವಾಗಿ ಅನ್ನೋ ರೀತಿ ಭಾರತದಲ್ಲಿ ನಡೆದೋಗ್ತಾ ಇದೆ. ಈ ಎಲ್ಲದನ್ನು ಕೇವಲ ಉದಾಹರಣೆಯಾಗಿ ಅಕ್ಷಯ್ ಕುಮಾರ್ ಅವರು ಹೇಳಿದ್ರು. ಜೊತೆಗೆ ಈ ಒಂದು ಏನು ಸೈಬರ್ ಅವೇರ್ನೆಸ್ ಮಂತ್ ಅಂತ ಏನ್ ನಡೀತಾ ಇದೆ ಮುಂಬೈನಲ್ಲಿ, ಈ ಒಂದು ಸ್ಟೇಟ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನಲ್ಲೇನೆ ಈ ಅಕ್ಷಯ್ ಕುಮಾರ್ ಅವರು ಈ ಮಾತನ್ನ ಹೇಳಿರೋದು. ಅಕ್ಷಯ್ ಕುಮಾರ್ ಅವರು ವೇದಿಕೆಯಲ್ಲಿ ಮಾತಾಡುವಾಗ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವರು ಕೂಡ ಇದ್ರು, ದೇವೇಂದ್ರ ಫಡ್ನವೀಸ್ ಅವರು. ಜೊತೆಗೆ ಇವೆಲ್ಲ ಈ ಸನ್ನಿವೇಶಗಳು ನೋಡಿದ್ರೆ ಭಾರತದಲ್ಲಿ ಈಗಾಗಲೇ ಸೈಬರ್ ಅಪರಾಧ ಅನ್ನೋದು ವಿಪರೀತ ಅನ್ನುವಷ್ಟು ಮಟ್ಟಿಗೆ ಹೆಚ್ಚಾಗಿದೆ. ಇದು ನೀವು ಆಗ್ಲೇ ಹೇಳ್ತಿದ್ರಿ ಬಾಲಿವುಡ್ ನಟರಿಗೂ ಬಿಡ್ಲಿಲ್ಲ ಅಂತ. ಖಂಡಿತ ಇದು ಯಾರಿಗೂ ಬಿಡಲ್ಲ. CM ಆಗಿರ್ಬೋದು, PM ಆಗಿರ್ಬೋದು, ಎಲ್ಲರೂ ಕೂಡ ಈ ಹಿಂದೆ ಪ್ರಧಾನಿ ಮೋದಿ ಅವರೇ ಹೇಳಿದ್ರು ನಾನು ಕೂಡ ಡೀಪ್ ಫೇಕ್ ನ ಒಂದು ದುರ್ಬಳಕೆ ಒಳಗಾಗಿದ್ದೆ ಅಂತೇಳಿ. ಈ ರೀತಿಯ ಸನ್ನಿವೇಶಗಳಿಗೆ ಕಡಿವಾಣ ಹಾಕೋದಕ್ಕೆ ಮೊದಲು ಜನ ಜಾಗೃತರಾಗಿರ್ಬೇಕು ಅನ್ನೋದು ಇವರ ಒಂದು ಮಾತಿನ ಸಾರವಾಗಿತ್ತು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.